ಕನ್ನಡಾಭಿಮಾನಿಗಳೇ, ಕಾಶಿಯಲ್ಲಿ ಕನ್ನಡದ ದೊಡ್ಡ ಜಾಡು ಹಿಡಿದು ಹೊರಟ ನಮಗೆ ವೀರಶೈವ ಪರಂಪರೆಯ ಒಂದು ಬೃಹತ್ ತಾಯಿ ಬೇರು ಗೋಚರಿಸಿದ್ದು ಪುಳುಕವನ್ನೇ ಉಂಟು ಮಾಡಿತು. ದೇಶದಲ್ಲಿ ಇರೋ ಬಹುತೇಕ ಎಲ್ಲಾ ಪಂಥಗಳ 300ಕ್ಕೂ ಅಧಿಕ ಮಠಗಳು ಹಾಗೂ ಮಠಗಳಿಗೆ ಸೇರಿದ 1550ಕ್ಕಿಂತ ಹೆಚ್ಚು ಮಂದಿರಗಳು ಕಾಶಿಯಲ್ಲಿ ಇವೆ. ಅವುಗಳಲ್ಲಿ ಅತ್ಯಂತ ಪ್ರಾಚೀನ ಮಠ, ಸಾವಿರಾರು ವರ್ಷ ಹಳೆಯ ದಾಖಲೆ ಹೊಂದಿರುವ ಮಠ, ಎಲ್ಲ ರಾಜ ಮಹಾರಾಜರು ಬಾದುಷಹಾರಿಂದ ಗೌರವಿಸಲ್ಪಟ್ಟ ಮಠ, ಔರಂಗಜೇಬ ದಾಳಿ ಮಾಡೋಕೆ ಆಗದೆ ಧ್ವಂಸ ಮಾಡೋಕೆ ಆಗದೆ ತಲೆಬಾಗಿದ ಮಠ ಅಂದ್ರೆ ಕರ್ನಾಟ ಪರಂಪರೆಯನ್ನು ಹೊತ್ತು ನಿಂತಿರೋ ಕಾಶಿ ಜಂಗಮವಾಡಿ ಮಠ. ಈ ಬಗ್ಗೆ ಇನ್ನಷ್ಟು ವಿವರ ಹೇಳ್ತೀವಿ. ದಯವಿಟ್ಟು ತಪ್ಪದೆ ದೃಶ್ಯಕಾವ್ಯ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಶ್ರೀ ಜಗದ್ಗುರು ವಿಶ್ವಾರಾಧ್ಯ ಜ್ಞಾನ ಸಿಂಹಾಸನ ಜಂಗಮವಾಡಿ ಮಹಾಪೀಠ. ಇದು ಜಂಗಮವಾಡಿ ಮಠದ ಪೂರ್ಣ ನಾಮಧೇಯ. ಕಾಶಿ ವಿಶ್ವನಾಥ ದೇವಸ್ಥಾನದ ಅತ್ಯಂತ ಸಮೀಪ ಗೋಧೂಲಿಯಾ ವೃತ್ತದಲ್ಲಿದೆ ಜಂಗಮವಾಡಿ ಮಠ. ಮಠದ ಮಹಾದ್ವಾರದಲ್ಲಿರುವ ಕನ್ನಡದ ನಾಮಫಲಕ ಕಂಡ ಕೂಡಲೇ ನಮಗಂತೂ ರೋಮಾಂಚನನೇ ಆಯಿತು. ಇದು ಒಂದು ಅರಮನೆಯ ಹಾಗಿದೆ. ಈ ಪೀಠಕ್ಕೆ ಜ್ಞಾನಪೀಠ ಅಂತನೂ ಕರೀತಾರೆ. ಶ್ರೀ ಜಗದ್ಗುರು ವಿಶ್ವಾರಾಧ್ಯರು ಜಂಗಮವಾಡಿ ಮಠದ ಆದ್ಯ ಪ್ರವರ್ತಕರು. ಇವರ ಜನ್ಮ, ಜೀವನ, ಅಂತ್ಯ ಎಲ್ಲವೂ ದೈವಿಕವಾಗಿತ್ತು. ಅವತಾರದ ಕೊನೆಯಲ್ಲಿ ಶ್ರೀ ಮಲ್ಲಿಕಾರ್ಜುನ ಅನ್ನೋರಿಗೆ ಜ್ಞಾನಪೀಠದ ಅಧಿಕಾರ ಕೊಟ್ಟು ಹೋದರು. ಅಲ್ಲಿಂದ ಶ್ರೀ ಜಗದ್ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಅನ್ನೋ ನಾಮಧೇಯ ಅವರಿಗೆ ಚಿರಸ್ಥಾಯಿಯಾಯಿತು. ಇವರು ಕ್ರಿಸ್ತಶಕ ಪೂರ್ವ 2040ರಲ್ಲಿ ಪೀಠಾಧಿಕಾರಿಗಳಾಗಿದ್ದರು. ಯೋಗ ಸಾಮರ್ಥ್ಯದಿಂದ 311 ವರ್ಷ ಪೀಠದಲ್ಲಿ ಇದ್ರು ಅಂತ ಜಗದ್ಗುರು ಪಟ್ಟವಲ್ಲರಿ ಅಂದ್ರೆ ವಂಶಾವಳಿ ಅಂತ ಇರುತ್ತಲ್ಲ, ಅದರಿಂದ ಗೊತ್ತಾಗಿದೆ. ಇವರು ಶಿವಯೋಗಿಗಳಾಗಿದ್ದು ಸಜೀವ ಸಮಾಧಿ ಹೊಂದಿದ್ರು. ಇವರ ಗದ್ದುಗೆನೇ ಜಂಗಮವಾಡಿ ಮಠದ ಜಾಗೃತ ಗದ್ದುಗೆಯಾಗಿ ಪೂಜೆಗೊಳ್ತಾ ಇದೆ. ಸಜೀವ ಸಮಾಧಿ ಆದ್ದರಿಂದ ಈ ಗದ್ದುಗೆಗೆ ಗಾದಿ ಸಮಾಧಿ ಅಂತಾನೆ ಸ್ಥಳೀಯ ಜನ ಕರೀತಾರೆ. ಅಲ್ಲಿಂದ ಮುಂದೆ ಆಗಿಹೋದ ಎಲ್ಲಾ ಪೀಠಾಧಿಕಾರಿಗಳಿಗೂ ಜಗದ್ಗುರು ವಿಶ್ವಾರಾಧ್ಯ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಅಂತ ಸೇರಿಸಿ ಕರೆಯೋ ಪದ್ಧತಿ ಬಂದಿದೆ. 77 ಜಗದ್ಗುರುಗಳಿಗೂ ಇದೇ ಹೆಸರಿಡಲಾಗಿದ್ದು, ಇದರ ಜೊತೆಗೆ ಉರ್ಫ್ ದ್ವಿತೀಯ ನಾಮ ಬಳಸೋ ಪದ್ಧತಿ ಜಂಗಮವಾಡಿ ಮಠದಲ್ಲಿ ಮಾತ್ರ ಬಹುಶಃ ಕಾಣಸಿಗುತ್ತೆ. ಕಾಶಿಲಿ ಕರ್ನಾಟ ಪರಂಪರೆಯ ಜಂಗಮವಾಡಿ ಮಠ, ಔರಂಗಜೇಬ ಧ್ವಂಸ ಮಾಡೋಕಾಗದೆ ತಲೆಬಾಗಿದ ಮಠ ಅತಿ ಪ್ರಾಚೀನ ಅನ್ನೋದಕ್ಕೆ ಇದೊಂದು ಲೆಕ್ಕ ಹಾಕಿ. ಮಠದ 51ನೇ ಪೀಠಾಧಿಕಾರಿಗಳು ಇದ್ದಿದ್ದು ಕ್ರಿಸ್ತಶಕ 553ರಿಂದ 674ರವರೆಗೆ, ಅಂದರೆ 1500 ವರ್ಷಗಳಿಗಿಂತಲೂ ಹಿಂದೆ. ಆಗಲೇ 51 ಪೀಠಾಧ್ಯಕ್ಷರು ಆಗಿ ಹೋಗಿದ್ರು. ಅಂದ್ರೆ ಒಬ್ಬೊಬ್ಬರು 30ರಿಂದ 50 ವರ್ಷ ಪೀಠದಲ್ಲಿದ್ರು ಅಂದುಕೊಂಡ್ರು. ಜಂಗಮವಾಡಿ ಮಠದ ಇತಿಹಾಸ ಕ್ರಿಸ್ತಶಕ ಪೂರ್ವ 2500ಕ್ಕೂ ಹಿಂದೆ ಹೊರಟೋಗುತ್ತೆ. ಅದಕ್ಕೂ ಹಿಂದೆ ಪುರಾಣ ಕಾಲದ ಉಲ್ಲೇಖ ಇರೋದ್ರಿಂದ ಮಠದ ಪ್ರಾಚೀನತೆ ಮಹಾಭಾರತ ಕಾಲಕ್ಕೆ ಹೊರಟೋಗುತ್ತೆ. ದಾಖಲೆಗಳು 6ನೇ ಶತಮಾನದಿಂದ ಈಚೆಗೆ ಸಿಗ್ತಾ ಬಂದಿವೆ. ಜಂಗಮವಾಡಿ ಮಠಕ್ಕೆ ಕ್ರಿಸ್ತಶಕ 574ರಲ್ಲಿ ಕಾಶಿಯ ಅರಸ ಜಯನಂದ ದೇವರಾಜ ಅನ್ನೋನು ಭೂದಾನ ಮಾಡಿ ದಾನಪತ್ರ ಬರೆಯಿಸಿಕೊಟ್ಟ. 1433 ವರ್ಷಗಳಷ್ಟು ಹಳೆಯ ದಾನಪತ್ರ ಇವತ್ತಿಗೂ ಜಂಗಮವಾಡಿ ಮಠದಲ್ಲಿ ಸುರಕ್ಷಿತವಾಗಿದೆ. ಆ ದಾನಪತ್ರದ ಸಾರಾಂಶ ಹೀಗಿದೆ: ರಾಜಾಧಿರಾಜ ಶ್ರೀ ಶ್ರೀ ಮಹಾರಾಜ ಜಯನಂದ ದೇವ ಕಾಶಿ ನರೇಶರ ಆದೇಶದಂತೆ ಶ್ರೀ ವಿಶ್ವಾರಾಧ್ಯ ಸಿಂಹಾಸನದ ಗೋಸಾಮಿ ಮಲ್ಲಿಕಾರ್ಜುನ ಜಂಗಮರಿಗೆ ಕರ್ದಮೇಶ್ವರ ಮಹಾದೇವ ಮಂದಿರ ಮತ್ತು ಗಂಗಾ ನದಿಗಳ ಮಧ್ಯದಲ್ಲಿರುವ ವಿಶಾಲವಾದ ಭೂಭಾಗದಲ್ಲಿಯ ಪೂರ್ವ ಪಶ್ಚಿಮ 800 ಪರಗ, ಉತ್ತರ ದಕ್ಷಿಣ 800 ಪರಗ ಈ ಅಳತೆಯ ಭೂಮಿಯನ್ನು ಗೋವುಗಳು ಮೇಯುವುದಕ್ಕಾಗಿ ದಾನರೂಪವಾಗಿ ಕೊಡಲ್ಪಟ್ಟಿದೆ. ಈ ಭೂಭಾಗದಲ್ಲಿ ಬೆಳೆಯುವ ಎಲ್ಲಾ ಬೆಳೆಯನ್ನು ಉಪಭೋಗಿಸುವ ಅಧಿಕಾರವು ಶ್ರೀ ಮಲ್ಲಿಕಾರ್ಜುನ ಜಂಗಮ ಸಂಪ್ರದಾಯದವರಿಗೆ ಮೀಸಲಾಗಿರುತ್ತದೆ ಎಂದು ಬರೆಸಲ್ಪಟ್ಟಿದೆ. ಕನ್ನಡ ಪರಂಪರೆಯ ಮಠಕ್ಕೆ ದಾನ ನೀಡಿದ ಈ ಶಾಸನ ಹಳೆಯ ಹಿಂದಿಯಲ್ಲಿದೆ. ಯಾರಾದರೂ ಈ ಭೂಮಿನ ಆಕ್ರಮಿಸುವ ದುರ್ಬುದ್ಧಿಯುಳ್ಳವರಾದರೆ ಅವರು ಅವಶ್ಯವಾಗಿ ನಾಶ ಹೊಂದುತ್ತಾರೆ ಎಂಬ ಶಾಪಾಶಯ ಕೂಡ ಕೊನೆಯಲ್ಲಿದೆ. ಕನ್ನಡದ ಶಾಸನಗಳಲ್ಲಿ ಇಂಥ ಶಾಪಾಶಯಗಳು ಹೇರಳವಾಗಿದ್ದು ಅದರ ಬಗ್ಗೆ ಮುಂದೆ ಪ್ರತ್ಯೇಕ ಒಂದು ವಿಡಿಯೋವನ್ನ ಮಾಡ್ತೇವೆ. ವಿಶೇಷ ಅಂದ್ರೆ ಜೀರ್ಣಗೊಳ್ತಾ ಇದ್ದ ಅದೇ ದಾನಪತ್ರವನ್ನ 1500 ವರ್ಷಗಳ ನಂತರ
1925ರಲ್ಲಿ ಅದೇ ರಾಜವಂಶದ ಪ್ರಭುನಾರಾಯಣ್ ಸಿಂಗ್ ಅನ್ನೋರು ತಾಮ್ರಪತ್ರದ ಮೇಲೆ ಬರೆಯಿಸಿ ಅದನ್ನು ಶಾಶ್ವತವಾಗಿ ಇರಿಸಿದ್ರು. ಅದು ಈಗ ಮಠದಲ್ಲಿದೆ. ಈ ದಾನಪತ್ರದಲ್ಲಿ ಬರೋ ಪರಗ ಅಂದ್ರೆ ಭೂಮಿಯನ್ನು ಪಾದದಿಂದ ಅಳೆಯುವ ಒಂದು ಅಳತೆ. ನಿಂತ ಸ್ಥಾನದಿಂದ ಒಂದು ಪಾದವನ್ನು ಕಿತ್ತು ಇಟ್ಟಾಗ 2 ಪಾದಗಳ ನಡುವಿನ ಅಳತೆ ಒಂದು ಪರಗ ಅಂತಾರಂತೆ. ಅಳತೆಗೆ ಉಪಕರಣ ಬರೋಕು ಮೊದಲು ಚೋಟು, ಗೇಣು, ಮೊಳ, ಮಾರು ಇಂಥ ಅಳತೆಯ ಮಾಪನಗಳಲ್ವೇ ಇದ್ದಿದ್ದು. ಬ್ರಿಟಿಷರು ಪಾದದ ಅಳತೆಗೆ ಫೂಟ್ ಅಂದ್ರು. ಈಗ ರಾಜ ಜಯನಂದ ದೇವ ಜಂಗಮವಾಡಿ ಮಠಕ್ಕೆ ಬಿಟ್ಟುಕೊಟ್ಟ ಈ ಭೂಮಿ 1,60,00,000 ಚದುರ ಅಡಿ ಆಗುತ್ತೆ. ಅಂದರೆ ಅಜಮಾಸು 365 ಎಕರೆ. ಕಾಶಿಯ ಹೊರವಲಯದಲ್ಲಿ ಜಂಗಮವಾಡಿ ಮಠಕ್ಕೆ 365 ಎಕರೆ ಭೂಮಿ ಇತ್ತು ಅಂತ ಅರ್ಥ. ಆ ಜಾಗದಲ್ಲಿ ಮೊದಲು ಕೃಷಿ ಮಾಡ್ತಿದ್ರು. ಆಮೇಲೆ ಜಂಗಮಪುರ ಸ್ಥಾಪನೆಯಾಗಿ ನಗರ ವಿಸ್ತಾರವಾಯಿತು. ಅದೇ ಜಂಗಮಪುರದಲ್ಲಿ ಹಿಂದಿನ ಅನೇಕ ಪೀಠಾಧಿಪತಿಗಳ ಪುಣ್ಯ ಸಮಾಧಿಗಳನ್ನು ಮಾಡಲಾಯಿತು. ವಿಶೇಷ ಅಂದ್ರೆ ಪಂಡಿತ್ ಮದನ್ ಮೋಹನ್ ಮಾಳವಿಯ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡುವಾಗ 1916ರಲ್ಲಿ ಜಂಗಮವಾಡಿ ಮಠವು ಇದೇ ಭೂಮಿಯ 75 ಎಕರೆಗೂ ಅಧಿಕ ಜಮೀನನ್ನ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡೋಕೆ ಅಂತ ಬಿಟ್ಕೊಡ್ತು. ಈ ಕುರಿತು ದಾನದ ವಿವರ ಹಿಸ್ಟರಿ ಆಫ್ ಬನಾರಸ್ ಹಿಂದೂ ಯೂನಿವರ್ಸಿಟಿ ಗ್ರಂಥದಲ್ಲಿ ಇದೆ. ಹೀಗೆ ಕಾಶಿಯ ಬಹುದೊಡ್ಡ ಶೈಕ್ಷಣಿಕ ಕಾರ್ಯಕ್ಕಾಗಿ ಕನ್ನಡ ಪರಂಪರೆಯ ಜಂಗಮವಾಡಿ ಮಠದ ಕೊಡುಗೆ ನಾವೆಲ್ಲ ಹೆಮ್ಮೆ ಪಡೋ ಹಾಗೆ ಇದೆ. ಈಗಲೂ ವಿಶ್ವವಿದ್ಯಾಲಯದ ಆವರಣದ ಹಿಂಭಾಗದಲ್ಲಿ ಹಿಂದಿನ ಒಬ್ಬರು ಪೀಠಾಧಿಪತಿಗಳ ಸಮಾಧಿ ಮಂದಿರವಿದೆ. ಅದನ್ನು ಸ್ಥಳೀಯರು ಜಂಗಂಬಾಬಾ ಮಂದಿರ್ ಅಂತ ಕರೀತಾರೆ. ತಮ್ಮ ತಮ್ಮ ಮನೆಗಳಲ್ಲಿ ಮದುವೆ ಇತ್ಯಾದಿ ಮಂಗಲ ಕಾರ್ಯ ನಿಗದಿಯಾದಾಗ ಮೊದಲನೇ ಲಗ್ನ ಪತ್ರಿಕೆಯನ್ನು ಸಮಾಧಿಗೆ ಅರ್ಪಿಸೋ ವಾಡಿಕೆ ಇದೆ. ಜಂಗಂಬಾಬಾ ಸಮಾಧಿ ಒಂದು ಜಾಗೃತ ಸ್ಥಳ ಅಂತ ನಂಬಿಕೆ ಇದೆ. ಅದರ ಪಕ್ಕ ಒಂದು ಅರಳಿ ಮರವಿದ್ದು ಅದರ ಕೆಳಗೆ ಒಂದು ಶಿಲಾಶಾಸನ ಇದೆ. ಇದರಲ್ಲೂ ಭೂದಾನದ ವಿಷಯ ಕೆತ್ತಲ್ಪಟ್ಟಿದೆ. ಯೂನಿವರ್ಸಿಟಿ ಆವರಣದ ಹೊರಭಾಗ ಈಗಲೂ ಜಂಗಂಪುರ ಅನ್ನೋ ಹೆಸರು ಹಾಗೇ ಇದೆ. ಔರಂಗಜೇಬ ಧ್ವಂಸ ಮಾಡೋಕ್ಕಾಗದೆ ತಲೆಬಾಗಿದ ಕಾಶಿ ಜಂಗಮವಾಡಿ ಮಠದ ಒಂದು ಶಾಖಾ ಮಠ ನೇಪಾಳದ ಭಾದ್ಗಾಂವ್ನಲ್ಲೂ ಇದೆ. ಅದರ ಧಾರ್ಮಿಕ ಆಡಳಿತ ಕಾಶಿಯದೇ. ಅಲ್ಲಿನ ಎಲ್ಲಾ ಜಂಗಮರು ಕಾಶಿಪೀಠದಿಂದಲೇ ದೀಕ್ಷೆ ಮತ್ತು ಅಯ್ಯಾಚಾರ ಸಂಸ್ಕಾರಗಳನ್ನು ಪಡೆದುಕೊಂಡು ಶ್ರೀಪೀಠದ ಆದೇಶದಂತೆ ಧಾರ್ಮಿಕ ಕಾರ್ಯ ನಡೆಸಿಕೊಂಡು ಹೋಗ್ತಾರೆ. ವಿಶೇಷ ಅಂದ್ರೆ ಅಲ್ಲಿನ ಎಲ್ಲಾ ಜಂಗಮರು ಗೃಹಸ್ಥಾಶ್ರಮಿಗಳು. ಗಯಾದಲ್ಲೂ ಒಂದು ಶಾಖಾಪೀಠವಿತ್ತು. ಈಗ ಮಠದ ಅಧೀನದಲ್ಲಿ ಇಲ್ಲ. ಆದರೆ ಅಲಹಾಬಾದ್ ಅಥವಾ ಪ್ರಯಾಗ್ದಲ್ಲಿರೋ ಜಂಗಮವಾಡಿ ಮಠ ಕಾಶಿ ಮಠದ ಅಧೀನದಲ್ಲಿ ಇದೆ. ಜಂಗಮವಾಡಿ ಮಠದ ಖ್ಯಾತಿ ಭಾರತವನ್ನೂ ದಾಟಿ ನೇಪಾಳದ ಕಡೆ ಹೋಗಿತ್ತು. ನೇಪಾಳದ ರಾಜ ವಿಶ್ವಮಲ್ಲ ಜಂಗಮವಾಡಿ ಮಠಕ್ಕೆ ಕ್ರಿಸ್ತಶಕ 635ರಲ್ಲಿ ಭೂದಾನ ಕೊಟ್ಟಿರೋ ಶಿಲಾಶಾಸನ ನೇಪಾಳದಲ್ಲಿದೆ. ಇದಲ್ಲದೆ ಮಧ್ಯಪ್ರದೇಶದ ರೀವಾದ ರಾಜರು, ವೈಹಾರ್ ಮಹಾರಾಜರು ಜಂಗಮವಾಡಿ ಮಠಕ್ಕೆ ದಾನ ದತ್ತಿ ನೀಡಿರೋ ವಿವರಗಳು ಇವೆ. ಮುಸಲ್ಮಾನ ಬಾದಶಾಹರು ಕರುನಾಡ ಪರಂಪರೆಯ ಶ್ರೀ ಜಂಗಮವಾಡಿ ಮಠಕ್ಕೆ ಗೌರವ ಸಲ್ಲಿಸಿರುವ ದಾಖಲೆಗಳಿವೆ. ಕ್ರಿಸ್ತಶಕ 1530ರಿಂದ 1668ರವರೆಗೆ ಹುಮಾಯೂನ್, ಅಕ್ಬರ್, ಜಹಾಂಗೀರ್, ಶಹಜಹಾನ್, ದಾಳಿಕೋರ ಔರಂಗಜೇಬ್, ದಾರಾಶಿಖೋ ಹಾಗೂ ಮಹಮ್ಮದ್ ಶಾ ಬಾದ್ಶಾಹರು ಮಠಕ್ಕೆ ಭೂದಾನ ಮಾಡಿದ ಫರ್ಮಾನುಗಳು ಲಿಖಿತ ರೂಪದಲ್ಲಿ ಇಂದಿಗೂ ಮಠದಲ್ಲಿವೆ. ಮಿರ್ಜಾಪುರ, ಅಲಹಾಬಾದ್, ಗಯಾ ಪ್ರದೇಶಗಳಲ್ಲಿ ಆ ಭೂಮಿ ಇದೆಯಂತೆ. ಪ್ರತಿಯೊಂದು ಫರ್ಮಾನಿನ ಕೊನೆಗೂ ನಮ್ಮ ಶಾಸನದ ಬಗ್ಗೆ ಜಂಗಮವಾಡಿ ಅನುಗ್ರಹ ಇರಬೇಕು ಎಂಬುದಾಗಿ ಬರೆಸಿದ್ದಾರೆ. ಹೀಗೆ 6ನೇ ಶತಮಾನದಿಂದ ಔರಂಗಜೇಬನವರೆಗೆ ಮೈಸೂರು, ಕೊಡಗು ಅರಸರು ಕೂಡ ಕೊಡಮಾಡಿದ ದಾನಗಳ ಕುರಿತ ಒಂದು ಪ್ರಕರಣದ ಸಂಬಂಧ 1932-33ರಲ್ಲಿ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಟ್ಟು ಜಂಗಮವಾಡಿ ಮಠದ್ದೇ ಅಂತ ಪ್ರಮಾಣೀಕರಿಸಿದೆ. ಅಂದ್ರೆ ಯಾರೋ ಆಗಿನ ಕಾಲದಲ್ಲೇ ಜಮೀನುಗಳನ್ನ ಅಥವಾ ಸೊತ್ತುಗಳನ್ನ ಕಬಳಿಸಬೇಕು ಅಂತ ಕೋರ್ಟಿಗೆ ಹೋಗಿದ್ರು ಅಂತ ಇದರ ಅರ್ಥ. ಮೊಘಲ್ ಬಾದಶಾಹ ಔರಂಗಜೇಬ ಕ್ರೂರಿ ಮತ್ತು ಧರ್ಮಾಂಧನಾಗಿದ್ದ ಅಂತ ಇತಿಹಾಸಕಾರರು ಕೆಲವೆಡೆ ಹೇಳ್ತಾರೆ. ಅಂಥವನು ಜಂಗಮವಾಡಿ ಮಠಕ್ಕೆ ಹೇಗೆ ತಲೆಬಾಗಿದ ಅನ್ನೋ ವಿಷಯಕ್ಕೆ ಬರೋಣ. ಕಾಶಿ ವಿಶ್ವನಾಥ ಮಂದಿರ ಧ್ವಂಸ ಮಾಡಿದ ನಂತರ ಔರಂಗಜೇಬ ಸೈನ್ಯ ಸಮೇತ ಜಂಗಮವಾಡಿ ಮಠಕ್ಕೆ ಮುತ್ತಿಗೆ ಹಾಕಿದ. ಆದರೆ ಮಹಾದ್ವಾರವನ್ನು ಪ್ರವೇಶಿಸೋದಕ್ಕೆ ಆಗಲಿಲ್ಲ. ಯಾವುದೋ ಒಂದು ಶಕ್ತಿ ಮಹಾದ್ವಾರದಲ್ಲಿ ಕಪ್ಪು ಮೋಡದ ಹಾಗೆ ಆವರಿಸಿಕೊಂಡು ಬೆಂಕಿಯ ಕಿಡಿಗಳನ್ನು ಸಿಡಿಸ್ತಾ ಅವನನ್ನು ತಡೆದಂಗೆ ಆಯ್ತಂತೆ. ಆಗ ಭಯಭೀತನಾದ ಔರಂಗಜೇಬ ಹಿಂದೆ ಸರಿದ, ಶರಣಾಗತನಾದ, ಮಠಕ್ಕೆ ಭೂದಾನ ಮಾಡಿ ಫರ್ಮಾನು ಬರೆಯಿಸಿದ. ಆತ ಬರೆಯಿಸಿದ ಶಾಸನ ಪರ್ಷಿಯನ್ ಭಾಷೆಯಲ್ಲಿದೆ. ಹೀಗೆ ಔರಂಗಜೇಬನೇ ತಲೆಬಾಗುವಂತೆ ಮಾಡಿದ ಇದೇ ಜಂಗಮವಾಡಿ ಮಠದ ಆವರಣದಲ್ಲಿ ಕೊಡಗಿನ ಅರಸು ಚಿಕ್ಕವೀರ ರಾಜೇಂದ್ರ, ಅವರ ಪುತ್ರ ಲಿಂಗವೀರ ರಾಜೇಂದ್ರರ ಸಮಾಧಿ ಕೂಡ ಇದೆ. ಈ ಕುರಿತು ಬರೆಯಿಸಿದ 2 ಕನ್ನಡ ಶಾಸನಗಳಿವೆ ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ.
ಹೀಗೆ ಅಗೆದಷ್ಟು ಮೊಗೆದಷ್ಟು ಮಾಹಿತಿಗಳು ಕಾಶಿ ಜಂಗಮವಾಡಿ ಮಠದ ಬಗ್ಗೆ ಸಿಗ್ತಾನೆ ಹೋಗ್ತವೆ. ನಮ್ಮ ಶ್ರಮ ಸಾರ್ಥಕ ಅಂತಾನೂ ಅನಿಸುತ್ತೆ. ಕರ್ನಾಟ ಪರಂಪರೆಯು ಕಾಶಿಯ ಮಣ್ಣಲ್ಲಿ ಹೇಗೆ ಪುರಾಣ ಇತಿಹಾಸ ಕಾಲದಿಂದ ಆಳವಾಗಿ ಬೇರೂರಿ ಬೆರೆತುಕೊಂಡಿದೆ ಅಂತ ಮೂಕ ವಿಸ್ಮಿತರಾಗ್ತೇವೆ. ಕಾಶಿ ಜಂಗಮವಾಡಿ ಮಠದ ಈಗಿನ ಪೀಠಾಧ್ಯಕ್ಷರು ಶ್ರೀ ಜಗದ್ಗುರು ಡಾ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿಗಳು. ಇವರ ಮಾರ್ಗದರ್ಶನದಲ್ಲಿ ಮಠ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದೆ ಹಾಗೂ ಭಕ್ತಾದಿಗಳಿಗೆ ತುಂಬಾ ಅನುಕೂಲತೆಯನ್ನು ಕೂಡ ಮಾಡಿಕೊಟ್ಟಿದೆ. ಹರ್ ಹರ್ ಮಹಾದೇವ್.